ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಪಾಂಡವರು ರಥಗಳನ್ನೇರಿ ದುರ್ಯೋಧನನ ಬಿಡಾರಕ್ಕೆ ಹೋದುದು, ಕೃಷ್ಣನು ಅರ್ಜುನನನ್ನು ರಥದಿಂದಿಳಿಸಿ ತಾನು ಇಳಿದೊಡನೆ ಆ ರಥವು ಉರಿದು ಹೋಗಲು ಕೃಷ್ಣನು ಅದರ ಕಾರಣವನ್ನು ಅರ್ಜುನನಿಗೆ ತಿಳಿಸಿದುದು. ಕೃಷ್ಣನ ಪ್ರೇರಣೆಯಿಂದ ಪಾಂಡವರು ಆ ದಿನ ರಾತ್ರಿ ಓಘವತಿ ನದಿ ತೀರದಲ್ಲಿ ತಂಗಿದ್ದುದು. ಯುಧಿಷ್ಠಿರನ ಹೇಳಿಕೆಯಂತೆ ಕೃಷ್ಣನು ಗಾಂಧಾರಿಯನ್ನು ಸಮಾಧಾನಗೊಳಿಸುವುದಕ್ಕಾಗಿ ಹಸ್ತಿನಾಪುರಕ್ಕೆ ಹೊರಟದು ಎಂಬ 63ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ರಾಜರೆಲ್ಲರೂ ಸಂತೋಷದಿಂದ ಶಂಖಗಳನ್ನು ಓದುತ್ತಾ ತಮ್ಮ ತಮ್ಮ ನಿವಾಸಗಳಿಗೆ ಹೋದರು. ಪಾಂಡವರೊಡನೆ ಯಯುತ್ಸುವು ಸಾತ್ಯಕಿಯು ನಿನ್ನ ಮಗನ ಬಿಡಾರಕ್ಕೆ ಹೊರಟರು. ದೃಷ್ಟದ್ಯುಮ್ನನು, ಶಿಖಂಡಿಯು, ದ್ರೌಪದಿ ಪುತ್ರರು ಮತ್ತು ಇನ್ನೂ ಇತರ ಶೂರರು ತಮ್ಮ ತಮ್ಮ ಬಿಡಾರಗಳಿಗೆ ಹೊರಟರು. ಆಮೇಲೆ ಆ ಪಾಂಡವರು ಜನಶೂನ್ಯವಾದ ರಂಗಸ್ಥಳಕ್ಕೂ ಉತ್ಸವ ಶೂನ್ಯವಾದ ಪಟ್ಟಣಕ್ಕೂ ಸರ್ಪಗಳಿಂದ ತುಂಬಿದ ಮಡುವಿಗೂ ಸಮಾನವಾಗಿ ಕೇವಲ ಸ್ತ್ರೀಯರಿಂದಲೂ ಮತ್ತು ನಪುಂಸಕರಿಂದಲೂ ಕೆಲವು ವೃದ್ಧ ಮಂತ್ರಿಗಳಿಂದಲೂ ಕೂಡಿದ್ದ ದುರ್ಯೋಧನನ ಬಿಡಾರವನ್ನು ಪ್ರವೇಶಿಸಿದರು. ದುರ್ಯೋಧನನ ಮುಂಭಾಗದಲ್ಲಿ ಹೋಗತಕ್ಕ ಭಟರು ಕಾವಿಯ ಬಣ್ಣದ ಮಾಸಿದ ಬಟ್ಟೆಗಳನ್ನು ಧರಿಸಿ ಬದ್ಧಾಂಜಲಿಗಳಾಗಿ ಪಾಂಡವರನ್ನು ಹಿಂಬಾಲಿಸಿದರು. ರಥಿಕ ಶ್ರೇಷ್ಠರಾದ ಪಾಂಡವರು ಕೌರವರಾಜನ ಬಿಡಾರವನ್ನು ಸೇರಿ ಅಲ್ಲಿ ತಮ್ಮ ರಥಗಳಿಂದ ಇಳಿದರು. ಯಾವಾಗಲೂ ಪಾಂಡವರಿಗೆ ಪ್ರಿಯ ಕಾರ್ಯಗಳನ್ನು ಮಾಡುವುದರಲ್ಲಿ ಜಾಗರೂಕನಾದ ಕೃಷ್ಣನು ಅಲ್ಲಿ ಅರ್ಜುನನನ್ನು ಕುರಿತು, ಓ ಭರತ ಕುಲ ತಿಲಕ, ಇನ್ನು ನಿನ್ನ ಗಾಂಧೀವವನ್ನು ಇಳಿಸಿಬಿಡು. ಅಕ್ಷಯವಾದ ನಿನ್ನ ಬತ್ತಳಿಕೆಗಳೆರಡನ್ನು ಕಳಚಿಡು. ನೀನು ಈಗಲೇ ಈ ರಥವನ್ನು ಬಿಟ್ಟು ಇಳಿದು ಬಿಡು. ಆಮೇಲೆ ನಾನು ರಥದಿಂದ ಇಳಿಯುವೆನು. ಇದರಿಂದ ನಿನಗೆ ಒಳ್ಳೆಯದಾಗುವುದು ಎಂದನು. ಅರ್ಜುನನು ಅದರಂತೆ ನಡೆಸಿದನು. ಅರ್ಜುನನು ಕೆಳಕ್ಕಿಳಿದೊಡನೆ ಕೃಷ್ಣನು ಕುದುರೆಗಳ ಕಡಿವಾಣಗಳನ್ನು ಸಡಿಲಿಸಿ ತಾನು ಆ ರಥದಿಂದ ಕೆಳಕ್ಕಿಳಿದನು. ಲೋಕೇಶನು ಮಹಾತ್ಮನು ಆದ ಕೃಷ್ಣನು ಕೆಳಕ್ಕಿಳಿದೊಡನೆ ಆ ರಥದ ಧ್ವಜದಲ್ಲಿ ವಾಸ ಮಾಡುತ್ತಿದ್ದ ವಾನರನು ದೇವತೆಗಳು ಅದೃಶ್ಯರಾಗಿ ಹೊರಟು ಹೋದರು. ಕೂಡಲೇ ದ್ರೋಣ ಕರ್ಣರ ದಿವ್ಯಾಸ್ತ್ರಗಳಿಂದ ಉರಿಸಲ್ಪಟ್ಟಿದ್ದ ಆ ಮಹಾರಥವು ಒಡನೆಯೇ ಬೆಂಕಿ ಹತ್ತಿ ಉರಿದು ದಗ್ಧವಾಯಿತು. ಆಕಾಶವನ್ನು ಮುಟ್ಟುವಂತೆ ಮಹೋನ್ನತವಾದ ಅದರ ಧ್ವಜವು, ರಶ್ಮಿ ಸಹಿತಗಳಾದ ರಥಾಶ್ವಗಳು, ನೊಗ, ಮೂಕಿ, ಹಗ್ಗ ಇವುಗಳೊಡನೆ ಮೊತ್ತಕ್ಕೆ ಆ ರಥವು ದಗ್ಧವಾಗಿ ಹೋಯಿತು. ಅದನ್ನು ನೋಡಿ ಪಾಂಡವರಿಗೆ ಬಹಳ ವಿಸ್ಮಯವಾಯಿತು. ಆಗ ಅರ್ಜುನನು ಕೃಷ್ಣನ ಮುಂದೆ ಕೈಗಳನ್ನು ಜೋಡಿಸಿ ಅಭಿವಾದನ ಮಾಡಿ, ಗೋವಿಂದ, ಏನಾಶ್ಚರ್ಯವಿದು? ನನ್ನ ರಥವು ಹೀಗೆ ಇದ್ದಕ್ಕಿದ್ದ ಹಾಗೆ ದಗ್ಧವಾದುದೇಕೆ? ಓ ಮಹಾಬಾಹು, ನಾನು ತಿಳಿಯಬಹುದಾದರೆ ಅದನ್ನು ನನಗೆ ತಿಳಿಸಬೇಕು ಎಂದನು. ಆಗ ಕೃಷ್ಣನು, ಓ ಅರ್ಜುನ, ಆ ರಥವು ಹಿಂದೆಯೇ ದ್ರೋಣ ಕರ್ಣರ ದಿವ್ಯಾಸ್ತ್ರಗಳಿಂದ ದಗ್ಧವಾಗಿ ಹೋಗಿದ್ದಿತು. ಆದರೆ ನಾನು ಅದರ ಮೇಲೆ ಏರಿ ಕುಳಿತಿದ್ದುದರಿಂದಲೇ ಇದುವರೆಗೆ ಅದು ಭಸ್ಮವಾಗದಿದ್ದಿತು. ಈಗ ನೀನು ಕೃತಕೃತ್ಯನಾದುದರಿಂದಲೂ ನಾನು ಅದನ್ನು ಬಿಟ್ಟು ಇಳಿದುದರಿಂದಲೂ ಆ ರಥವು ಅದೇ ಬ್ರಹ್ಮಾಸ್ತ್ರ ತೇಜಸ್ಸಿನಿಂದ ಭಸ್ಮವಾಯಿತು ಎಂದನು. ಷಡ್ಗುಣ ಪರಿಪೂರ್ಣನು, ಶತ್ರು ಸಂಹಾರಕನೂ ಆದ ಕೃಷ್ಣನು ಮುಗುಳ್ನಗೆಯಿಂದ ಯುಧಿಷ್ಠಿರನನ್ನು ಅಪ್ಪಿಕೊಂಡು, ಓ ಕುಂತಿ ನಂದನ, ನಿನ್ನ ಭಾಗ್ಯ ವಿಶೇಷದಿಂದ ನೀನು ಜಯಶೀಲನಾಗಿ ಪ್ರಕಾಶಿಸುತ್ತಿರುವೆ. ದೈವಾಧೀನದಿಂದ ನಿಮ್ಮ ಶತ್ರುಗಳು ಜಯಿಸಲ್ಪಟ್ಟರು. ಅದೃಷ್ಟವಶದಿಂದ ಗಾಂಡೀವಧಾರಿಯಾದ ಅರ್ಜುನನು, ಭೀಮಸೇನನು, ನೀನು, ಮಾದ್ರಿ ಪುತ್ರರಾದ ನಕುಲ ಸಹದೇವರು ಈಗ ಸೌಖ್ಯದಿಂದ ಬದುಕಿರುವಿರಿ. ಅನೇಕ ವೀರರು ಹತರಾದರು. ಶತ್ರು ರಾಜರೆಲ್ಲ ಕೊಲ್ಲಲ್ಪಟ್ಟು ನೀವು ಯುದ್ಧಭೂಮಿಯಿಂದ ಬಿಡುಗಡೆ ಹೊಂದಿದಿರಿ. ಇನ್ನು ಮುಂದೆ ಮಾಡಬೇಕಾದ ಕಾರ್ಯಗಳನ್ನು ಮಾಡಿರಿ. ಹಿಂದೆ ಅರ್ಜುನನೊಡನೆ ಉಪಪ್ಲಾವ್ಯ ನಗರಕ್ಕೆ ಬಂದ ನನಗೆ ನೀವು ಮಧುಪರ್ಕವನ್ನು ಕೊಟ್ಟು, ಓ ಮಹಾಬಾಹು, ಪ್ರಭು, ಗೋವಿಂದ, ನನ್ನ ಸಹೋದರನು ನಿನ್ನ ಬಂಧುವು ಆದ ಈ ಧನಂಜಯನನ್ನು ಎಲ್ಲ ಆಪತ್ತುಗಳಿಂದಲೂ ರಕ್ಷಿಸು ಎಂದು ಹೇಳಿದೆಯಲ್ಲವೇ? ಆಗ ನಾನು ಹಾಗೆಯೇ ಆಗಲಿ ಎಂದು ಹೇಳಿದ್ದೆನು. ಅದರಂತೆ ಶೂರನು, ಸತ್ಯ ಪರಾಕ್ರಮನು ಆದ ಈ ಸವ್ಯಸಾಚಿಯನ್ನು ರಕ್ಷಿಸಿ ಸಹೋದರರೊಡನೆ ಅವನು ಜಯ ಹೊಂದುವಂತೆ ಮಾಡಿದೆನು. ವೀರನಾಶಕರವಾದ ಯುದ್ಧದಿಂದ ನಿಮ್ಮನ್ನು ಬಿಡುಗಡೆ ಹೊಂದಿಸಿದನು ಎಂದನು. ಕೃಷ್ಣನ ಈ ವಾಕ್ಯಗಳನ್ನು ಕೇಳಿ ಧರ್ಮರಾಜನು, ಓ ಶತ್ರುನಾಶಕ, ದ್ರೋಣನು ಕರ್ಣನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರವನ್ನು ವಜ್ರಾಯುಧಪಾಣಿಯಾದ ಇಂದ್ರನು ತಡೆಯಲಾರನು. ಅವುಗಳನ್ನು ತಡೆಯಲು ನೀನೊಬ್ಬನಲ್ಲದೆ ಮತ್ತಾರು ತಾನೇ ಶಕ್ತರು.
ನಿನ್ನ ಅನುಗ್ರಹದಿಂದಲೇ ಯುದ್ಧದಲ್ಲಿ ಈ ನಮ್ಮ ಪ್ರಬಲ ಶತ್ರುಗಳು ಹತರಾದರು. ಮಹಾಯುದ್ಧರಂಗಕ್ಕೆ ಪ್ರವೇಶಿಸಿದ ಅರ್ಜುನನು ನಿನ್ನ ಅನುಗ್ರಹದಿಂದಲೇ ಬೆನ್ನು ತೋರಿಸಿ ಓಡದಂತೆ ನಿಂತನು. ಓ ಮಹಾಬಾಹು, ನಿನ್ನ ಕೃಪೆಯಿಂದಲೇ ನಾನು ನನ್ನ ಪರಂಪರೆಯವರು ಯುದ್ಧ ಕಾರ್ಯಗಳನ್ನು ನಡೆಸಿ ಪರಾಕ್ರಮದ ಉತ್ತಮ ಫಲಗಳನ್ನು ಪಡೆದೆವು. ನೀನು ಲೋಕವಂದ್ಯನು. ಎಲ್ಲಿ ಧರ್ಮವಿರುವುದೋ ಅಲ್ಲಿ ಕೃಷ್ಣನಿರುವನು, ಕೃಷ್ಣನಿರುವ ಕಡೆಯಲ್ಲಿ ಜಯವು ಸಿದ್ಧವು ಎಂದು ಉಪಪ್ಲಾವ್ಯದಲ್ಲಿ ಶ್ರೀ ವ್ಯಾಸ ಮಹರ್ಷಿಯು ನನ್ನೊಡನೆ ಹೇಳಿದ್ದನು ಎಂದನು. ಆಗ ಕೃಷ್ಣನು, ಓ ಭರತಕುಲ ಶ್ರೇಷ್ಠ, ನಿನ್ನ ಮತ್ತು ನಿನ್ನ ಶತ್ರುಗಳ 18 ಅಕ್ಷೌಹಿಣಿ ಸೈನ್ಯಗಳು ಬಲದಲ್ಲಿ ಅರ್ಜುನನೊಬ್ಬನಿಗೆ ಸಾಟಿಯಾಗಲಾರವು. ಈ ಅರ್ಜುನನು ಶಿವನಿಂದ ಅನೇಕ ದಿವ್ಯಾಸ್ತ್ರಗಳನ್ನು ಪಡೆದು ಯುದ್ಧದಲ್ಲಿ ನೀನು ನನಗೆ ಸಮಾನನು ಅಥವಾ ನನಗಿಂತಲೂ ಉತ್ತಮನೇ ಎಂದು ಅನುಗ್ರಹಿಸಲ್ಪಟ್ಟವನು. ನರಶ್ರೇಷ್ಠನಾದ ಅರ್ಜುನನಿಗೆ ನೀನು ಆಜ್ಞೆ ಮಾಡಿದ್ದರೆ ಆತನು ಭೂತ ಭವಿಷ್ಯತ್ ವರ್ತಮಾನ ಕಾಲದ ಪ್ರಾಣಿಗಳನ್ನೆಲ್ಲ ಅರ್ಧ ನಿಮಿಷದೊಳಗಾಗಿ ತೀರಿಸಿ ಬಿಡುತ್ತಿದ್ದನೆಂಬುದು ನನ್ನ ಅಭಿಪ್ರಾಯವು. ಕೋಪಗೊಂಡ ಅರ್ಜುನನು ಅರ್ಧ ನಿಮಿಷದೊಳಗಾಗಿ ಭೀಷ್ಮ, ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ, ಜಯದ್ರಥಾದಿಗಳೆಲ್ಲರನ್ನು ಕೊಲ್ಲಲು ಶಕ್ತಿಯುಳ್ಳವನು. ಈ ಅರ್ಜುನನು ದೇವಾಸುರ, ಯಕ್ಷ, ರಾಕ್ಷಸ ಉರಗರೊಡನೆ ಕೂಡಿದ 3 ಲೋಕಗಳನ್ನು ಜಯಿಸಲು ಶಕ್ತನಾಗಿರುವಾಗ ಈ ಸಾಮಾನ್ಯ ಮನುಷ್ಯರ ಪಾಡೇನು? ನಾನು ಆಗಾಗ ಪ್ರೇರಿಸುತ್ತಿದ್ದಾಗಲೂ ಆತನು ಅವರನ್ನು ಕೊಲ್ಲಲು ಸಮ್ಮತಿಸಲಿಲ್ಲ. ಹಾಗಾದುದು ವಿಧಿವಶದಿಂದಲೇ. ಆದುದರಿಂದಲೇ ಶತ್ರುಗಳು ಅಧಿಕ ಬಲಶಾಲಿಗಳಾದರು. ಈ ವಿಷಯದಲ್ಲಿ ನಾನು ಎಷ್ಟೋ ವಿಧದಲ್ಲಿ ಹಿತವಾಕ್ಯಗಳನ್ನು ಆಡಿದೆನು. ನನ್ನ ವಿಷಯದಲ್ಲಿ ನೀನು ಸರ್ವಾನುಗ್ರಹವನ್ನು ತೋರಿಸಿದೆ. ಅದರಿಂದಲೇ ಈತನು ಶತ್ರುಗಳನ್ನು ಜಯಿಸುವಂತಾಯಿತು. ಮಹಾಭುಜ ಬಲವುಳ್ಳ ಅರ್ಜುನನು ನನಗೆ ಸಮಾನನೇ. ಮಹೇಶ್ವರನಿಂದ ಅಸ್ತ್ರಗಳನ್ನು ಪಡೆದ ಈ ಅರ್ಜುನನು ಯಾವುದನ್ನು ತಾನೇ ಮಾಡಲಾರನು ಎಂದನು. ಆಮೇಲೆ ಪಾಂಡವ ಸೇನಾ ವೀರರು ತಮ್ಮ ಬಿಡಾರವನ್ನು ಸೇರಿ ಬೊಕ್ಕಸಗಳನ್ನು, ಅಪರಿಮಿತವಾದ ರತ್ನ ಸಮೂಹಗಳನ್ನು ಕೈಗೊಂಡರು. ಬೆಳ್ಳಿ, ಚಿನ್ನ, ರತ್ನ, ಮುತ್ತು, ಆಭರಣಗಳು, ರತ್ನ ಕಂಬಳಿಗಳು, ಜಿಂಕೆ, ಹುಲಿ ಮುಂತಾದವುಗಳ ಚರ್ಮಗಳು, ಆನೆಗಳು, ಕುದುರೆಗಳು, ರಥಗಳು, ಉತ್ತಮವಾದ ಹಾಸಿಗೆಗಳು, ಅಸಂಖ್ಯಾತರಾದ ಸೇವಕರು, ಸೇವಕಿಯರು, ರಾಜ ಸುಖಕ್ಕೆ ಬೇಕಾದ ಇತರ ಉಪಕರಣಗಳು, ಅಪರಿಮಿತವಾದ ಧನ ಸಂಪತ್ತು ಇವೆಲ್ಲವನ್ನು ದೋಚಿಕೊಂಡು ಅಟ್ಟಹಾಸ ಮಾಡುವಂತಿದ್ದು ಕೊನೆಗೆ ತಮ್ಮ ತಮ್ಮ ವಾಹನಗಳನ್ನು ಬಿಚ್ಚಿ ದಣಿವಾರಿಸಿ ನಿಶ್ಚಿಂತರಾಗಿದ್ದರು. ಆಮೇಲೆ ವಾಸುದೇವನು, ಮಹಾರಾಜ, ಇನ್ನು ನಾವು ನಮ್ಮ ಬಿಡಾರದ ಹೊರಗೆ ವಾಸಿಸುವುದೇ ಕ್ಷೇಮಕರವು ಎಂದನು. ಹಾಗೆಯೇ ಆಗಲಿ ಎಂದು ಹೇಳಿ ಆ ಪಾಂಡವರು ಸಾತ್ವಿಕೆಯು ಕೃಷ್ಣನೊಡನೆ ಬಿಡಾರದಿಂದ ಹೊರಗೆ ಹೋದರು. ರಾಜ, ಆಮೇಲೆ ಪಾಂಡವರು ಪುಣ್ಯಕರವಾದ ಓಘವತಿ ನದಿಯನ್ನು ಸೇರಿ ಆ ರಾತ್ರಿ ಅಲ್ಲಿಯೇ ವಾಸ ಮಾಡುತ್ತಿದ್ದರು. ಆಮೇಲೆ ಯುಧಿಷ್ಠಿರನು ಕಾಲೋಚಿತವಾದ ಒಂದು ವಿಷಯವನ್ನು ಆಲೋಚಿಸಿ, ಓ ಮಾಧವ, ಶತ್ರು ಶಿಕ್ಷಕ, ನೀನು ಸಮ್ಮತಿಸುವುದಾದರೆ ಈಗ ನಮ್ಮ ಮೇಲೆ ಕೋಪದಿಂದ ಜ್ವಲಿಸುವ ಗಾಂಧಾರಿಯನ್ನು ಸಂತೈಸಲು ನೀನು ಈಗ ಅಲ್ಲಿಗೆ ಹೋಗುವುದು ಯುಕ್ತವು. ಭಗವಂತ, ಸಕಾರಣಗಳಾದ ಸಮಯೋಚಿತ ವಾಕ್ಯಗಳಿಂದ ಈಗಲೇ ನೀನು ಗಾಂಧಾರಿಯನ್ನು ಸಮಾಧಾನಪಡಿಸಬೇಕು. ಈಗ ಪಿತಾಮಹನಾದ ವ್ಯಾಸನು ಅಲ್ಲಿರುವನು ಎಂದು ಪ್ರಾರ್ಥಿಸಿ ಶ್ರೀಕೃಷ್ಣನನ್ನು ಹಸ್ತಿನಾಪುರಕ್ಕೆ ಕಳುಹಿಸಿದನು. ಪ್ರತಾಪಶಾಲಿಯಾದ ಕೃಷ್ಣನು ದಾರುಕನ ಸಾರಥ್ಯದಿಂದ ಧೃತರಾಷ್ಟ್ರನಿರುವ ಸ್ಥಳಕ್ಕೆ ಬೇಗದಿಂದ ಹೋದನು. ಶೈಬ್ಯ ಸುಗ್ರೀವಗಳೆಂಬ ಕುದುರೆಗಳನ್ನು ಕಟ್ಟಿದ್ದ ರಥದ ಮೇಲೇರಿ ಹೋಗುತ್ತಿರುವ ಕೃಷ್ಣನನ್ನು ನೋಡಿ ಪಾಂಡವರು ಪುತ್ರ ವಿಹೀನಳು ಕೀರ್ತಿಮತಿಯೂ ಆದ ಆ ಗಾಂಧಾರಿಯನ್ನು ನೀನೇ ಸಂತೈಸು ಎಂದು ಬಾರಿ ಬಾರಿಗೂ ಬೇಡಿದರು. ಅದರಂತೆ ಕೃಷ್ಣನು ಹಸ್ತಿನಾಪುರದಲ್ಲಿ ಗಾಂಧಾರಿಯ ಬಳಿಗೆ ಹೋದನು. ಇದು 63ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.